ಸರ್, ಇವತ್ತಿನ ಸಭೆ ಸಂಯೋಜಕರ ಸಭೆ. ಪ್ರತಿಯೊಬ್ಬ ಮತದಾರರ ಪಟ್ಟಿಯಿಂದ ಕೈ ಬಿಡದಂತೆ ನೋಡಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ ಅನ್ನೋ ಒಂದು ರೀತಿಯಲ್ಲಿ ಸನ್ಮಾನ್ಯ ನಮ್ಮ ಅಧ್ಯಕ್ಷರು ಎಲ್ಲಾ ಸಂಯೋಜಕರಿಗೆ ಹೇಳಿದ್ದಾರೆ. ಅದೇ ರೀತಿ ಬೂತ್ ಮಟ್ಟದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಮತದಾನದ ಹಕ್ಕನ್ನು ಕೊಟ್ಟಿಪ್ಪ ಅಂತಂದ್ರೆ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳ ಆಗಿಸದೆ ಸರ್ಕಾರದಿಂದ ಸೌಲಭ್ಯ ಸಿಗಬೇಕಾದ್ರೆ ಮೊದಲು ಪ್ರಜೆ ಆಗ್ಬೇಕು, ಮತದಾರನ ಆಗ್ಬೇಕು. ಕೆಲವೊಂದು ರಾಜ್ಯದಲ್ಲಿ ನಾವು ನೋಡಿದ್ವಿ, SR ಏನು ಈ ಒಂದು ಕಾರ್ಯಕ್ರಮದ ಕೋಟಿ ಗಂಟ್ಲೆ ಲಕ್ಷ ಗಂಟ್ಲೆ ಮತದಾರ ಇವತ್ತು ಈ SR ದಿಂದ ಮತವಂಚಿತರಾಗ್ತಿದ್ದಾರೆ. ಅಂತವರಿಗೆ ಯಾವುದೇ ರೀತಿ ಸೌಲಭ್ಯವನ್ನು ಕೊಡುದಿಲ್ಲ ಅಂತ ಹೇಳ್ಬಿಟ್ಟು ಕೆಲವೊಬ್ಬರು ಮುಖ್ಯಮಂತ್ರಿ, ಒಬ್ಬೊಬ್ಬರು ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಹೇಳ್ತಿದ್ದಾರೆ. ಅಂತದ್ರಲ್ಲಿ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಮತದಾರರಿಗೂ ಕೂಡ ಮತದಾನದ ಅವಕಾಶವನ್ನ ನೀಡಬೇಕು. ಅವ್ರ ಮತದಾನ ಪಟ್ಟಿಯಲ್ಲಿ ಅವ್ರನ್ನ ಉಳಿಸ್ಕೊಳ್ಳುವಂತ ಯೋಜನೆಗಳನ್ನ ಹಾಕೊಳ್ಳಿ ಅಂತ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ. ಆ ರೀತಿ ಸರ್ಕಾರದ ಸೌಲಭ್ಯಗಳು ಸಿಗಬೇಕಾದ್ರೆ ಮತದಾರ ಆಗಬೇಕು. ಅದಕ್ಕೆ ನಾವು ಎಲ್ಲ ಮತದಾರರಿಗೆ ನಮ್ಮ ಕಾಂಗ್ರೆಸ್ ಮುಖಂಡರಿಗೆ ಕೇಳ್ಕೊಳ್ಳೋದು ಏನಂದ್ರೆ, ತಾವೆಲ್ಲರೂ ತಮ್ಮ ಬೂತಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಯನ್ನು ಉಳಿಸ್ಕೊಳ್ಳಕ ಪ್ರಯತ್ನ ಪಡಿ, ತಮ್ಮ ಅಳಲು ಸೇವೆ ಮಾಡಿ ಅಂತ ಈ ಮೂಲಕ ನಾ ಹೇಳ ಬಯಸ್ತೇನೆ. ಸರ್, ಮುಂದಿನ ದಿನ ಸಚಿವ ಸಂಪುಟ ವಿಸ್ತರಣೆ ಆಯ್ತು. 20 ಜನಕ್ಕೆ ಸಚಿವ ಸ್ಥಾನ ತಗೊಂಡ್ರು. ಮತ್ತೆ ರಿಪಿಟೇಷನ್ ಸಿಕ್ತು. ಬಹಳಷ್ಟು ಸೀನಿಯರ್ ಲೀಡರ್ಸ್ಗೆ ಸಚಿವ ಸ್ಥಾನ ಸಿಗಲಿಲ್ಲ. ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್? ಸರ್, ಪಕ್ಷ ಏನ್ ಹೇಳತ್ತಂತಂದ್ರೆ, ಮತ್ತು ಸೀನಿಯರ್ ಲೀಡರ್ಗಳು ಇದ್ದಾರೆ, ಅವರು ಕೂಡ ಅವ್ರ ಜೊತೆಗೇನೆ ಯುವಕರಿಗೂ ಒಂದು ಅವಕಾಶ ಸಿಗಲಿ ಅಂತ ಹೇಳ್ಬಿಟ್ಟು ಏನ್ ಹೈಕಮಾಂಡ್ ನಿರ್ಣಯ ತಗೊಂಡೈತಿ. ಆ ಹಿರಿಯರ ಮಾರ್ಗದರ್ಶನದೊಳಗೆ ಇವತ್ತಿನ ದಿವಸ ಆ ಯುವಕರ ಪಡೆ ಹೋಗ್ತಾ ಇದೆ. ಎಲ್ಲರಿಗೂ ಅವಕಾಶ ಸಿಗ್ಬೇಕಲ್ಲ, ಆ ದೃಷ್ಟಿಯಿಂದ ಹೈಕಮಾಂಡ್ ಮಾಡಿದೆ. ಸ್ಥಳೀಯವಾಗಿ ಬೆಂಗಳೂರು ವಿಜಯನಗರದಲ್ಲಿ ಲೇಔಟ್ ಕೃಷ್ಣಪ್ಪ ಬಹಳಷ್ಟು ಸೀನಿಯರ್ ಇದ್ದಾರೆ. ಅವ್ರಿಗೆ ಸಚಿವ ಸ್ಥಾನ ಸಿಗಬೇಕಾಯ್ತು, ವಂಚಿತರಾಗಿದ್ದಾರೆ. ಸರ್, ವಂಚಿತರಂತ ಅನ್ನೋದಕ್ಕಿಂತ ಇನ್ನೊಬ್ಬರು ಯುವಕರಿಗೂ ಕೂಡ ಒಂದು ಹಿರಿತಲೆ ಒಂದು ಅವಕಾಶ ಸಿಗಲಿ, ಅವ್ರಿಗೂ ಒಂದು ಅನುಭವ ಆಗಲಿ, ರಾಜಕೀಯ ಅನುಭವ, ಸಚಿವ ಸ್ಥಾನ ನಿಭಾಯಿಸುವಂತ ಒಂದು ಅನುಭವ ಸಿಗಲಿ ಅಂತೇಳಿ ಹಿರಿಯ ಜೀವಿಗಳು ಸಾಕಷ್ಟಿದ್ದಾರೆ. ನಮಗೆ ಇವಾಗ ದಿನೇಶ್ ಗುಂಡೂರಾವ್ ಅವ್ರಿಗೆ ಸಿಕ್ಕಿಲ್ಲ, ಆಮೇಲೆ HK ಪಾಟೀಲ್ ಅವ್ರಿಗೆ ಸಿಕ್ಕಿಲ್ಲ, RV ತಿಮ್ಮಾಪುರ ಅವ್ರಿಗೆ ಸಿಕ್ಕಿಲ್ಲ, ಕೃಷ್ಣಪ್ಪ ಅವ್ರಿಗೆ ಸಿಕ್ಕಿಲ್ಲ. ಇದು ಹಿರಿಯ ಮಾರ್ಗದರ್ಶನದಲ್ಲಿ ಈ ಯುವಕರ ಪಡೆ ನಡೀಲಿ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಸೊ ಅದಕ್ಕಾಗಿ ಮುಂದಿನ ದಿನಮಾನದಲ್ಲಿ ಅವ್ರಿಗೂ ಕೂಡ ಒಂದು ಗೌರವ ಸ್ಥಾನ ಕೊಡತಕ್ಕಂತ ಪಕ್ಷ ಹೈಕಮಾಂಡ್ ಮಾಡತ್ತಂತ ನಾನು ಹೇಳ ಬಯಸ್ತೇನೆ. ನಾಳೆ ದಿನ ಒಂದು ಮೀಟಿಂಗ್ ಇದೆ, ಅದ್ರ ಬಗ್ಗೆ ಕ್ವಿಟ್ ಇಂಡಿಯಾ ಚಳವಳಿ ಒಂದು ಇದೆ. ಹೌದು ಸರ್, ಎಲ್ಲರೂ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ನಮ್ಮ ಕಾರ್ಯಕರ್ತರು ಭಾಗವಹಿಸಿ, ನಮ್ಮ ಅಧ್ಯಕ್ಷರು ಅದೇ ಹೇಳಿದ್ದಾರೆ. ಎಲ್ಲರೂ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಂತ ವಿನಂತಿ ಮಾಡ್ತೀನಿ.